ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತ ವೃಂದಕ್ಕೆ. ಸಂತರು ಜನರ ಉದ್ಧಾರಕ್ಕಾಗಿ ಜನ್ಮ ತಾಳಿದವರು. ಬಡವರನ್ನು, ಅಶಕ್ತರನ್ನು, ನಿರ್ಗತಿಕರನ್ನು ರಕ್ಷಿಸಲು ಪರಮಾತ್ಮ ಮಾನವ ರೂಪದಲ್ಲಿ ಜನ್ಮ ತಾಳಿರುತ್ತಾರೆ. ಹೊರನೋಟಕ್ಕೆ ಸಾಮಾನ್ಯ ಮನುಷ್ಯರಂತೆ ಕಂಡು ಬಂದರೂ ಅವರೊಡನೆ ಸಖ್ಯ ಬೆಳೆಸಿದವರಿಗೆ ಅವರ ಅಂತರಂಗ ಧ್ಯೇಯ ಏನೆಂದು ತಿಳಿಯುವುದು ತಡವಾಗುವುದಿಲ್ಲ. ಪ್ರೀತಿಯಿಂದ ನಿರ್ಮಲವಾದ ಮನಸ್ಸನ್ನು ಹೊಂದಿದವರಿಗೆ ಸಂತರ ನಿಜರೂಪ ಏನೆಂದು ತೋರಿಸಿ ಅವರನ್ನು ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ನಿರ್ದೇಶಕರಾಗಿರುತ್ತಾರೆ. ಒಂದು ಕಾಲದಲ್ಲಿ ಕುಗ್ರಾಮವೆನಿಸಿದ ಶಿರಡಿ ಇಂದು ಶ್ರೀ ಸಾಯಿಬಾಬಾರವರ ಪಾದಧೂಳಿನಿಂದ ವಸುದೆಯ ಮಡಿಲು ಭಕ್ತರನ್ನು ರಕ್ಷಿಸುವ ಸುರಕ್ಷಿತ ತಾಣವಾಗಿ ರೂಪುಗೊಂಡಿದೆ. ಅಭಯ ಹಸ್ತವನ್ನು ತೋರುತ್ತಾ ನಗುಮುಖದಿಂದ ಸ್ವಾಗತಿಸುವ ಶ್ರೀ ಸಾಯಿಯಿಂದಾಗಿ ಧರ್ಮಸ್ಥಳವೆನಿಸಿ ಭಕ್ತರು ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಂದು ವಿಶ್ವದ ಎಲ್ಲ ಚರಾಚರ ವಸ್ತುಗಳಲ್ಲೂ ಅವರು ಉಸಿರಾಡುತ್ತಿದ್ದಾರೆ. ಸರ್ವವ್ಯಾಪಿಯಾಗಿರುವ ಅವರ ದೇಹ ತ್ಯಜಿಸಿದ್ದರೂ ಅನಂತರಾಗಿ ನಿತ್ಯಾನಂದರಾಗಿ ಕಂಗೊಳಿಸುತ್ತಿದ್ದಾರೆ. ಇದು ಅರಿವಿಗೆ ಬರಬೇಕಾದರೆ ಅನುಭವ ಹೊಂದಿದವರಿಗೆ ಮಾತ್ರ. ಅನುಭವ ಹೊಂದಬೇಕಾದರೆ ನಾನು ಎಂಬ ಅಹಂನಿಂದ ಕಳಚಿಕೊಂಡು ಸಾಯಿಯಲ್ಲಿ ಶರಣಾಗತರಾದವರಿಗೆ ಪ್ರೇಮ ಸಾಯಿಯಾಗಿ ರಕ್ಷಿಸುವ ದತ್ತ ಸ್ವರೂಪಿ. ಯಾರು ನನ್ನನ್ನು ಮನಪೂರ್ವಕವಾಗಿ ನಂಬುತ್ತಾರೋ ಅವರಲ್ಲಿ ನಾನು ಒಂದಾಗಿರುತ್ತೇನೆ. ಅಂಥವರಿಗೆ ನಾನು ಸರ್ವವ್ಯಾಪಿಯಾಗಿ ನೋಡಬೇಕೆಂದು ಬಯಸಿದ ಕಡೆ ನಾನು ಹೋಗಿ ನಿಲ್ಲುತ್ತೇನೆ. ಅವರ ಅಧೀನ ನಾನು. ಎಲ್ಲರಲ್ಲೂ ಆತ್ಮವಿದೆ ಎಂದು ಕಾಣುತ್ತಾ ಹೃದಯವಂತಿಕೆಯನ್ನು ತೋರುತ್ತಾರೋ ಅವರಲ್ಲಿ ನಾನು ಸ್ಥಿರವಾಗಿ ನಿಲ್ಲುತ್ತೇನೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಆತ್ಮಜ್ಞಾನ ಹೊಂದಬೇಕು. ಆತ್ಮಜ್ಞಾನ ಹೊಂದಬೇಕಾದರೆ ಗುರುವಿನ ಸಹಾಯ ಬೇಕಾಗುತ್ತದೆ. ಗುರುವನ್ನು ಪಡೆಯಲು ನಾವು ಎಲ್ಲಿಯೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನಾವು ನಮ್ಮ ನಿತ್ಯ ಜೀವನವನ್ನು ಕಣ್ತೆರೆದು ನೋಡಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ವಿಷಯ ಮಂಥನ ಮಾಡಿದಾಗ ನಮ್ಮಲ್ಲಿರುವ ವಿಷವೆಂಬ ಕೆಟ್ಟತನ ಗುರುತಿಸಿ ನಾಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ನಶ್ವರ ಮತ್ತು ಶಾಶ್ವತ ಯಾವುದು ಎಂದು ತಿಳಿದು ಚಿತ್ತವು ಪ್ರಾಪಂಚಿಕ ಸುಖಭೋಗಗಳತ್ತ ಗಮನ ಹೋಗದಂತೆ ತಡೆಯುತ್ತದೆ. ಇದರಿಂದ ಇಂದ್ರಿಯಗಳು ನಿಗ್ರಹ ಶಕ್ತಿಯನ್ನು ಪಡೆಯುತ್ತದೆ. ಪರಮಾತ್ಮನಲ್ಲಿ ಐಕ್ಯವಾಗಿ ನಾಮಸ್ಮರಣೆಯನ್ನು ಆನಂದವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಂಥ ಆನಂದವನ್ನು ಪಡೆದು ನೆಮ್ಮದಿ ಸುಖ ಕೊಂಡುಕೊಂಡಿರುವ ಶ್ವೇತಾ ಸುರೇಶ್ ಎಂಬ ಸಾಯಿ ಭಕ್ತಳ ಅನುಭವ ಈ ರೀತಿ ಇದೆ. ಮುಂಬೈನಲ್ಲಿ ಹುಟ್ಟಿ ಬೆಳೆದ ಶ್ವೇತಾ ಸುರೇಶ್ ಎಂಬ ಯುವಕನೊಂದಿಗೆ ಮದುವೆಯಾಗಿದ್ದಾಳೆ. ಬಹಳ ದಿನಗಳಿಂದ ಅವಳನ್ನು ಕಾಡಿಸುವ ಕನಸು ತಾನು ಶಿರಡಿಗೆ ಹೋಗಿ ಬಾಬಾ ದರ್ಶನವನ್ನು ಪಡೆಯಬೇಕೆಂದು ಮದುವೆ ಮುಂಚೆ ಬೇಕಾದಷ್ಟು ಸಲ ಶಿರಡಿಗೆ ಹೋಗಲು ಪ್ರಯತ್ನಿಸಿ ಸೋತಿದ್ದಳು. ಮದುವೆಯಾದ ಮೇಲೆ ಗಂಡನಿಗೆ ಬಾಬಾ ಒಬ್ಬ ಗುರು ಎಂದು ಮಾತ್ರ ಅರ್ಥ ಮಾಡಿಕೊಂಡಿದ್ದರು. ಆದರೆ ಆರಾಧಕರಾಗಿರಲಿಲ್ಲ. ಮದುವೆಯಾದ ಮೇಲೆ ದುಬೈನಲ್ಲಿ ಸಂಸಾರ ಹೂಡುವಂತಾಯಿತು. 1 ವರ್ಷ ಕಳೆದ ಮೇಲೆ ರಜಾ ಸಿಕ್ಕಿ ಭಾರತ ದೇಶಕ್ಕೆ ಬರುವಂತಾಯಿತು. ಅದೇ ಸಮಯದಲ್ಲಿ ಮದುರೈನಲ್ಲಿ ಸುರೇಶ್ ತಂದೆಗೆ 70ನೇ ವರ್ಷದ ಶಾಂತಿ ಸಮಾರಂಭ ಇಟ್ಟುಕೊಂಡಿದ್ದರು. ಅದು ಮುಗಿದ ಮೇಲೆ ದೆಹಲಿಗೆ ಹೋಗಿ ಋಷಿಕೇಶದಲ್ಲಿ ಗಂಗೆಯ ಪುಣ್ಯಸ್ನಾನ ಮಾಡಿದರು. ನಂತರ ದೆಹಲಿಗೆ ಹಿಂತಿರುಗಿ ಮುಂಬೈಗೆ ಹೋಗಲು ನಿರ್ಧರಿಸಿದರು. ಆದರೆ ಅದೇ ಸಮಯದಲ್ಲಿ ಮುಂಬೈನಲ್ಲಿ ಮಳೆಗಾಲ ಆರಂಭವಾಗಿ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತು. ಮುಂಬೈನಿಂದ ಶಿರಡಿಗೆ ಹೋಗಿ ನಂತರ ದುಬೈಗೆ ಹೋಗುವ ಕಾರ್ಯಕ್ರಮ ಹಾಕಿಕೊಂಡಿದ್ದರು. ಮಳೆಯ ಕಾರಣದಿಂದಾಗಿ ಶಿರಡಿಗೆ ಈ ಸಲ ಹೋಗದೆ ಉಳಿದು ಬಿಡುತ್ತೇವೆಯೋ ಏನೋ ಎಂಬ ಆತಂಕ ಶ್ವೇತಾ ಮನಸ್ಸಿನಲ್ಲಿತ್ತು. ಬಾಬಾ ಈ ಸಲ ಅವಳ ಕನಸನ್ನು ಕನಸಾಗಿ ಉಳಿಯುವಂತೆ ಮಾಡಲಿಲ್ಲ. ದುಬೈಗೆ ಹೊರಡುವ ಕಾಲ ಸನ್ನಿಹಿತವಾಗುವಷ್ಟರಲ್ಲಿ ಮಳೆ ಆರ್ಭಟ ಸ್ವಲ್ಪ ಮಟ್ಟಿಗೆ ತಗ್ಗಿತ್ತು. ಶ್ವೇತಾ ತಾಯಿ ಮಗಳಿಗೆ ದೂರವಾಣಿ ಮಾಡಿ ಮುಂಬೈಗೆ ಬರುವಂತೆ ಹೇಳಿದರು. ಶಿರಡಿ ದರ್ಶನಕ್ಕೆ ತವಕದಿಂದ ಕಾಯುತ್ತಿದ್ದ ಶ್ವೇತಾಗೆ ಶಿರಡಿಗೆ ಹೋಗಿ ದರ್ಶನ ಪಡೆಯುವಂತಾಯಿತು. ಸಂಜೆ ಆರತಿ ಆಗುವ ಸಮಯ. ಆರತಿ ದರ್ಶನ ಬಹಳ ಹತ್ತಿರದಿಂದ ನೋಡಬೇಕೆಂದು ಬಯಸಿದರೂ ಸಾಧ್ಯವಾಗಲಿಲ್ಲ. ಎಲ್ಲರೂ ಕುಳಿತ ಕಡೆಗೆ ಹೋಗಿ ಕುಳಿತು ನೋಡಿದಳು. ಎದುರಿಗೆ ಕಂಡ ದಿವ್ಯ ಮೂರ್ತಿಯನ್ನು ನೋಡಿ ಶ್ವೇತಾ ಕಣ್ಣುಗಳು ಆನಂದದಿಂದ ತುಂಬಿಕೊಂಡು ಕೆನ್ನೆಯ ಮೇಲೆ ಹರಿಯಿತು. ದರ್ಶನ ಕಡೆಗೂ ಸಿಕ್ಕಿತ್ತಲ್ಲ ಎಂಬ ಸಂತೋಷ ಅವಳಲ್ಲಿತ್ತು. ದ್ವಾರಕಾಮಯಿ ಮತ್ತು ಇತರೆ ಮುಖ್ಯವಾದ ಜಾಗವನ್ನು ನೋಡಿ ಬಾಬನ ಭಾವಚಿತ್ರವನ್ನು ಇಳಿದುಕೊಂಡಿದ್ದ ವಸತಿ ಗೃಹಕ್ಕೆ ಹಿಂತಿರುಗಿದರು. ಶಿರಡಿಯಿಂದ ಮುಂಬೈಗೆ ನಾಸಿಕ್ ಮಾರ್ಗವಾಗಿ ಬರಬೇಕು. ಸಣ್ಣ ಹನಿ ಆರಂಭವಾಗಿತ್ತು. ತ್ರಯಂಬಕೇಶ್ವರ ಮತ್ತು ನಾಸಿಕ್ ದರ್ಶನ ಪಡೆದು ಅಲ್ಲಿಂದ ಮುಂಬೈಗೆ ಹಿಂತಿರುಗಿದರು. ರಾತ್ರಿ ಮುಂಬೈಗೆ ಬಂದ ಮೇಲೆ ದೂರದರ್ಶನದಲ್ಲಿ ಪ್ರಸಾರವಾಗುವ ವಾರ್ತೆಯನ್ನು ನೋಡಿ ಆಶ್ಚರ್ಯವಾಯಿತಂತೆ. ಕಾರಣ ಇವರುಗಳು ಯಾವ ಮಾರ್ಗದಲ್ಲಿ ಮುಂಬೈಗೆ ಹಿಂತಿರುಗಿ ಬಂದರೋ ಅದೇ ಸ್ಥಳದಲ್ಲಿ ಪ್ರವಾಹ ಉಂಟಾಗಿತ್ತು.
ಶಿರಡಿಗೆ ಬಂದ ಭಕ್ತರನ್ನು ಸುರಕ್ಷಿತವಾಗಿ ತಲುಪುವಂತೆ ಮಾಡುವ ಜವಾಬ್ದಾರಿ ಬಾಬಾ ವಹಿಸಿಕೊಂಡಿರುತ್ತಾರೆ. ದುಬೈಗೆ ಹಿಂತಿರುಗಿದ ಶ್ವೇತಾಗೆ ಬಾಬಾ ತನ್ನ ಆರಾಧ್ಯ ದೈವವಾಗಿ ಸದಾ ಬಾಬನ ಸ್ಮರಣೆಯಲ್ಲಿ ನಿರತಳಾಗಿರುತ್ತಿದ್ದಳು. ಒಂದು ದಿನ ಅಡಿಗೆ ಮನೆಯ ಹಿಂಭಾಗದಲ್ಲೇ ಯಾರೂ ನಿಂತಿರುವಂತೆ ಭಾಸವಾಗಿ ಶ್ವೇತಾ ಹಿಂತಿರುಗಿ ನೋಡಿದಳಂತೆ. ಶ್ವೇತ ವಸ್ತ್ರ ಧರಿಸಿದ ನಗುಮುಖದಿಂದ ನಿಂತು ಆಶೀರ್ವಾದ ಮಾಡುತ್ತಿರುವ ಬಾಬಾ ಅದನ್ನು ನೋಡಿ ಆಶ್ಚರ್ಯ ಮತ್ತು ಸಂತೋಷದಿಂದ ಒಳಗೆ ಇದ್ದ ಸುರೇಶ್ನನ್ನು ಜೋರಾಗಿ ಕರೆದಳಂತೆ. ಸುರೇಶ್ ಬರುವಷ್ಟರಲ್ಲಿ ಮಾಯ. ಸುರೇಶ್ಗೆ ನಂಬಿಕೆ ಬಂದಂತೆ ಅನಿಸಲಿಲ್ಲ. ಹೆಂಡತಿ ಸದಾ ಶಿರಡಿ ಸಾಯಿಬಾಬಾನ ನೆನಪಿನಲ್ಲೇ ಇರುವುದರಿಂದ ಭ್ರಮೆ ಹುಟ್ಟಿರಬಹುದು ಎಂದು ಅಂದುಕೊಂಡು ಸುಮ್ಮನಾಗಿದ್ದಾನೆ. ದುಬೈನಲ್ಲಿ ದೀರ್ಘಕಾಲದ ರಜಾ ಬಂದಾಗ ಇವರ ಸ್ನೇಹಿತರೆಲ್ಲ ಒಂದಾಗಿ ಅಲ್ಲಿರುವ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸ ಕೈಗೊಂಡಿರುತ್ತಾರೆ. ಶ್ವೇತಾ ಎಲ್ಲದಕ್ಕೂ ಬಾಬಾನಲ್ಲಿ ಪ್ರಶ್ನಿಸಿ ಅವರ ಸಮ್ಮತಿ ಪಡೆದೇ ಹೋಗುವುದು. ಶ್ವೇತಾಗೆ ಬಾಬಾ ಹೋಗಲು ಅನುಮತಿ ನೀಡದ ಕಾರಣ ಹೋಗಲಿಲ್ಲ. ಆದರೆ ಪ್ರವಾಸ ಹೊರಟ ಸ್ನೇಹಿತರ ತಂಡಕ್ಕೆ ಬಾಬಾ 1 ಕಿಲೋಮೀಟರ್ ದಾಟುತ್ತಿರುವಾಗಲೇ ಕ್ರಾಸ್ ಚಿಹ್ನೆಯನ್ನು ತೋರಿಸಿದ್ದಾರೆ. ಅದನ್ನು ನಿರ್ಲಕ್ಷಿಸಿ ಹೋಗಿದ್ದಾರೆ. ಹಿಂತಿರುಗಿ ಬರುವಾಗ ಇದರಿಂದ ವಾಹನಕ್ಕೆ ಬಂಡೆ ತಗುಲಿ ದೊಡ್ಡ ಅಪಘಾತವಾಯಿತು. ಬಾಬನ ದಯೆಯಿಂದ ಅಷ್ಟು ದೊಡ್ಡ ಅಪಘಾತವಾದರೂ ಯಾರಿಗೂ ಪ್ರಾಣಾಪಾಯವಾಗಲಿಲ್ಲ. ಆದರೆ ಕಾರು ಬಹಳವಾಗಿ ಜಖಮಾಗಿದೆ. ಬಾಬನ ಮಾತನ್ನು ನಿರ್ಲಕ್ಷಿಸಿದವರಿಗೆ ತೊಂದರೆಗೆ ಸಿಕ್ಕುವುದು ನಿಶ್ಚಯ ಎಂದು ತಿಳಿದುಕೊಳ್ಳಬಹುದು. ಶ್ವೇತಾಳ ಪತಿ ಸುರೇಶ್ ಚಿಕ್ಕಮ್ಮನಿಗೆ ಕ್ಯಾನ್ಸರ್ ಆಗಿ ಆಸ್ಪತ್ರೆಗೆ ಸೇರಿದರು. ಸೇವಾ ಮನೋಭಾವವುಳ್ಳ ಶ್ವೇತಾ ಕಡೆಗಾಲದಲ್ಲಿ ನೋವಿನಿಂದ ನರಳುತ್ತಿರುವ ಆಕೆಗೆ ನೆರವಾಗಲು ನಿಂತಳು. ಆಸ್ಪತ್ರೆಯಲ್ಲಿ ಮಲಗಿದಾಗ ಬಾಬಾ ಕನಸಿನಲ್ಲಿ ಬಂದು, ಮನೆಯಲ್ಲಿ ಇಂಥ ಕೋಣೆಯಲ್ಲಿ ಇಂಥ ಜಾಗದಲ್ಲಿ ಕಪ್ಪು ಬಣ್ಣದ ಶಾಲು ಇದೆ, ಹೋಗಿ ತೆಗೆದುಕೊಂಡು ನನಗೆ ಕೊಡು ಅಂತ ತಿಳಿಸಿದ್ದಾರೆ. ಆಸ್ಪತ್ರೆಗೆ ಬಂದವರೊಡನೆ ಶಾಲಿರುವ ಜಾಗವನ್ನು ಹೇಳಿ ತರಿಸಲು ಹೇಳಿದಳು. ಆದರೆ ಯಾರಿಗೂ ಶಾಲ್ ಸಿಕ್ಕಲಿಲ್ಲ. ಸಮಯಾವಕಾಶ ಮಾಡಿಕೊಂಡು ಮನೆಗೆ ಹೋಗಿ ಶಾಲನ್ನು ಹುಡುಕಿದ್ದಾಳೆ. ಬಾಬಾ ಎಲ್ಲಿ ಇದೆ ಎಂದು ಕನಸಿನಲ್ಲಿ ತಿಳಿಸಿದ್ದರೂ ಅಲ್ಲೇ ಕಪ್ಪು ಶಾಲು ಇರುವುದು ಕಣ್ಣಿಗೆ ಕಾಣಿಸಿದೆ. ವಾರಗಿತ್ತಿಯನ್ನು ಜೊತೆ ಮಾಡಿಕೊಂಡು ಮಂದಿರಕ್ಕೆ ಹೋಗಿ ಕೊಟ್ಟು ಬಂದಿದ್ದಾಳೆ. ಚಿಕ್ಕಮ್ಮ ಸದ್ಯದಲ್ಲೇ ಸಾಯುತ್ತಾರೆ, ಇದು ನಿಶ್ಚಯ ಎಂದು ಎಲ್ಲರಿಗೂ ತಿಳಿದಿತ್ತು. ಉಳಿಯಲು ಸಾಧ್ಯವಿಲ್ಲದ ಅವರು ಅನುಭವಿಸುತ್ತಿದ್ದ ನೋವು ಅಪಾರ. ಬೇಗ ಮುಕ್ತಿ ಕೊಡು, ಇಲ್ಲ ಅವರಿಗೆ ನೋವು ಇಲ್ಲದಂತೆ ರಕ್ಷಿಸು ಎಂದು ಬಾಬನಲ್ಲಿ ಪ್ರಾರ್ಥಿಸಿಕೊಂಡಿದ್ದಾಳೆ. ಅದರಂತೆ ಅಂದೇ ಅವರ ನೋವು ಕಡಿಮೆಯಾಗಿದೆ. ಬಾಬನಿಂದ ಆಗಿರುವ ಅನುಭವಕ್ಕೆ ಬಂದಿರುವ ಲೀಲೆ ವರ್ಣಿಸಲಾಗದಷ್ಟು. ಶ್ವೇತಾ ನನಗೆ ಮೈತ್ರಿ ಎನ್ನುವ ಸ್ನೇಹಿತೆಯ ಬಂಧು. ಅವರ ಮೂಲಕ ಶ್ವೇತಾ ನನ್ನೊಡನೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾತನಾಡಿದಳು. ಮಾತಿನ ನಡುವೆ ಅವಳು ಹೇಳಿದ ಮಾತೊಂದು ಹೇಳುವುದಿದೆ. ಅವಳಿಗೆ ಬಾಬಾ ಕನಸಿನಲ್ಲಿ ಬಂದು ಸದ್ಯದಲ್ಲೇ ಒಬ್ಬರು ಅನುಭವಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ತುಂಬಿದ್ದಾರೆ, ನೀನು ಅವರಿಗೆ ಸಹಾಯ ಮಾಡು ಎಂದು ತಿಳಿಸಿದರಂತೆ. ಸರ್ವಜ್ಞನಾದ ಬಾಬನಿಗೆ ಗೊತ್ತಿಲ್ಲದಿರುವುದು ಯಾವುದೂ ಇಲ್ಲ. ನನ್ನ ಮತ್ತು ಶ್ವೇತನ ಪರಿಚಯಕ್ಕೆ ಮೈತ್ರಿಯನ್ನು ಸೇತುವೆಯಾಗಿ ತಂದಿದ್ದಾರೆ. ಓಂ ಶ್ರೀ ಸಾಯಿ ಪ್ರಣಾಮ್.